ಪಾರ್ಥಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಕಕ್ಷಾ ತಾರತಮ್ಯದಲ್ಲಿ 39ನೇ ಪದ್ಯ. ವಿಧಿಪಿತನ ಪಾದಾಂಬುಜಗಳಿಗೆ ಮಧುಪನಂತೆ ವಿರಾಜಿಪಾಮಲ ಉದಕಗಳಿಗೆ ಸದಾಭಿಮಾನ್ಯು ಎಂದೆನಿಸಿಕೊಂಬ. ಬುಧಗೆ ನಾವಂದಿಸುವೆ ಸನ್ಮೋದದಿ ನಿರಂತರ ಒಲಿದು ಯಮಗಭ್ಯುದಯ ಪಾಲಿಸಲೆಂದು ಪರಮೋತ್ಸವದೊಳಗನು ದಿನದಿ. ಹಿಂದಿನ ಪದ್ಯದಲ್ಲಿ ದೇವಗಂಗೆ ಆಗಿರುವಂತಹ ಗಂಗಾದೇವಿ, ಆಕಾಶ ನದಿಯಾಗಿರುವಂಥ ಗಂಗಾದೇವಿ, ಸಂಜ್ಞಾ, ರೋಹಿಣಿ, ಪರ್ಜನ್ಯ, ಬ್ರಹ್ಮಾಂಡಕ್ಕೆ ಅಭಿಮಾನಿಯಾದ ವಿರಾಟ ದೇವಿ ಇವರೆಲ್ಲರನ್ನು ನಮಸ್ಕಾರ ಮಾಡಿ ಯಾವಾಗಲೂ ಭಗವಂತ ಗುಣಗಳಲ್ಲಿ ನಮಗೆ ಆಸಕ್ತಿ ಕೊಡ್ರಿ, ಮಾಡುವಾಗ ನಿರ್ವಿಘ್ನತೆ ಕೊಡ್ರಿ ಅಂತ ಬೇಡ್ಕೊಂಡ್ರು. ಈಗ ಇಲ್ಲಿ ಬ್ರಹ್ಮದೇವರ ತಂದೆಯಾಗಿರುವಂತಹ ವಾಸುದೇವನ ಪಾದಾಂಬುಜಗಳಿಗೆ ನೋಡ್ರಿ, ಆ ಪಾದಾಂಬುಜಗಳೆಂಬ ಕಮಲಗಳ ರಸವನ್ನು ಆಸ್ವಾದ ಮಾಡಲಿಕ್ಕೆ ಹೇಗೆ ಭ್ರಮರ ಕಮಲದಲ್ಲಿ ಇರುತ್ತದೆಯೋ ಹಾಗೆ ಪರಮಾತ್ಮನ ಪಾದ ಕಮಲಗಳಲ್ಲಿಯೇ ಯಾವಾಗಲೂ ಇರುವಂತಹ, ಮತ್ತು ಅಷ್ಟೇ ಅಲ್ಲ, ಆ ಪಾದ ಕಮಲಗಳಲ್ಲಿ ಮತ್ತು ಹೇಳ್ತಾರೆ ಅಮಲ ಉದಕಗಳಿಗೆ ಅಭಿಮಾನಿಯಾಗಿರುವಂತಹ ನಿರ್ಮಲವಾದ ಸ್ವಾದೋದಕಗಳಿಗೆ ಅಭಿಮಾನಿಯಾಗಿರುವಂತಹ ಸ್ವಚ್ಛವಾದ ಜಲಗಳಿಗೆ ಅಭಿಮಾನಿಯಾಗಿರುವಂತಹ ಪರಮಾತ್ಮನ ಪ್ರೀತಿಯಿಂದ ಜಲಗಳಿಗೆ ಸ್ವಾಮಿಯಾದವನೆಂದು ಕರೆಸಿಕೊಳ್ಳುವಂತಹ ಬುಧಗೆ, ಚಂದ್ರನ ಪುತ್ರನಾಗಿರುವಂತಹ ಬುಧಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೇಳ್ತಾರೆ, ಹೇ ಬುಧದೇವ, ಸನ್ಮೋದದಿ ನಿರಂತರ ಒಲಿದು ಒಳ್ಳೆಯ ಪ್ರೀತಿಯುಕ್ತನಾಗಿ ಸಂತೋಷದಿಂದ ನನ್ನ ಮೇಲೆ ಪ್ರಸನ್ನನಾಗಿ ಮತ್ತು ಪರಮೋತ್ಸವದೊಳನು ದಿನದಿ ಒಳ್ಳೆಯ ಉತ್ತಮವಾದ ಮಂಗಳಕರವಾದ ಪರಮಾತ್ಮನ ನಾಮಗಳು ನಿರಂತರದಿ ಸಂತೋಷದಿ ನಿರಂತರದಿ ಅವನಲ್ಲಿರಬೇಕು. ಮತ್ತು ನನ್ನ ಮೇಲೆ ನೀನು ಅಭ್ಯುದಯ ಆಗಲಿ ಅಂಥೇಳಿ ಪಾಲಿಸು ಅಂಥೇಳಿ ಹೇಳ್ತಾ ಇದ್ದಾರೆ. ನಮಗೆ ಅಭಿವೃದ್ಧಿ ಏಳಿಗೆ ಕೊಡಪ್ಪ ಅಂಥೇಳಿ ನಿನಗೆ ನಮಸ್ಕಾರ ಮಾಡ್ತೇನೆ, ಅದನ್ನು ಕೊಡು. ಮತ್ತು ಈ ಪರಮಾತ್ಮನ ಪಾದಕಮಲ ರಸಾಸ್ವಾದನ ಮಾಡಿದ ಬುಧನೇ ನಮಗೆ ಬಿಂಬನಾಗಿರುವಂತಹ ಹರಿಯ ಪಾದದಲ್ಲಿ ದಿನಕ್ಕೂ ಅಭಿವೃದ್ಧಿ ಆಗಬೇಕು ಭಕ್ತಿ. ಆ ಹರಿಪಾದ ಕಮಲ ರಸಾಸ್ವಾದನ ಅದರ ಏಳಿಗೆಯನ್ನು ಕೂಡ ಹೆಚ್ಚಾಗುವಂತೆ ಮಾಡು, ದಿನಕ್ಕೆ ಹೆಚ್ಚಾಗಬೇಕು. ಹಾಗೆ ನಮ್ಮ ಮೇಲೆ ಅನುಗ್ರಹ ಮಾಡು ಅಂಥೇಳಿ ಚಂದ್ರಪುತ್ರನಾಗಿರುವಂತಹ ಬುಧನಿಗೆ ಪ್ರಾರ್ಥನೆ ಮಾಡ್ಕೋತಾರೆ. ನೋಡಿರಿ ಯಾರ್ಯಾರಿಗೆ ಹೇಗೆ ಪ್ರಾರ್ಥನೆ ಮಾಡ್ಕೋತಾರೆ. ಯಾವಾಗಲೂ ಪರಮಾತ್ಮನ ಸ್ಮರಣೆ ಇರಬೇಕು, ಅವನ ಮಹಿಮೆಯನ್ನು ಕೊಂಡಾಡ್ತಾ ಇರಬೇಕು, ಅವನ ಮಹಿಮೆಯನ್ನು ಕೇಳ್ತಾ ಇರಬೇಕು, ಅದರಲ್ಲಿಯೇ ಆಸಕ್ತಿ ಇರಬೇಕು. ಇದನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದನೇ ಪದ್ಯದಿಂದ ದೇವಕಿ ಯಶೋಧ ದೇವಿಯರ ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಕೃಪಾದೃಷ್ಟಿಯಿಂದ ನಮ್ಮ ಮೇಲೆ ನೋಡಿ ನಮ್ಮ ಮಕ್ಕಳ ಮೇಲೂ ಅನುಗ್ರಹ ಮಾಡಿರಿ ಅಂಥೇಳಿ ಹೇಳ್ತಾ ಇದ್ದಾರೆ. ಶ್ರೀ ವಿರಿಂಚಾದ್ಯಮರ ಮನಕ್ಕೆ ನಿಲುಕಾವ ಕಾಲಕ್ಕೆ ಜನರ ರಹಿತನ ತಾವುಲಿಸಿ ಮಗನೆಂದು ಮುದ್ದಿಸಿ ಲೀಲೆಗಳ ನೋಳ್ಪ. ದೇವಕಿಗೆ ವಂದಿಪೆ ಯಶೋಧಾ ದೇವಿಗಾ ನಮಿಸುವೆನು ಪರಮ ಕೃಪಾವಲೋಕನದಿಂದ ಸಲಹುವುದೆಮ್ಮ ಸಂತತಿಯ. ಶ್ರೀ ವಿರಿಂಚಾದ್ಯಮರ ಮನಕ್ಕೆ ಶ್ರೀ ಮಹಾಲಕ್ಷ್ಮೀ ದೇವಿ, ಸಂಪತ್ಕರಳಾಗಿರುವಂತಹ ಮಹಾಲಕ್ಷ್ಮೀ ದೇವಿ. ವಿರಿಂಚಿ ಅಂದರೆ ಬ್ರಹ್ಮದೇವರು, ಅವರಿಗೆ ವಿರಯಚಿತಿ ಇತಿ ವಿರಂಚಿ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡ್ತಾರಾದ್ದರಿಂದ ಅವರಿಗೆ ವಿರಂಚಿ ಅಂತ ಹೆಸರು. ಇಂತಹ ಬ್ರಹ್ಮದೇವರೇ ಆದಿಮೂಲ ಅಂದರೆ ಮೊದಲಾದ ಯಾವ ಕಾಲಕ್ಕೂ ಅಮರರ ಮನಕ್ಕೆ, ದೇವತೆಗಳ ಮನಸ್ಸಿಗೆ ಪೂರ್ಣವಾಗಿ ಒಲಿದೆ ನಿಲುಕದೆ ದೇವರ ಸ್ವರೂಪವನ್ನು ಪೂರ್ಣವಾಗಿ ಮನಸ್ಸಿಗೆ ತೋರದೇ ಇರುವವನು ಪರಮಾತ್ಮ. ಅಂತಹ
ಜನನರಹಿತನಾಗಿರುವಂತಹ ಪ್ರಾಕೃತ ದೇಹದಿಂದ ಹುಟ್ಟೋದಿಲ್ಲ ಅವನು. ಜ್ಞಾನಾನಂದ ಹಾಗೆ ಪ್ರತ್ಯಕ್ಷನಾಗ್ತಾನೆ ಜ್ಞಾನಾನಂದ ಶರೀರದಿಂದ. ಅಂತಹ ಪರಮಾತ್ಮ ಶ್ರೀಕೃಷ್ಣ ದೇವನನ್ನು ತಾವಲಿಸಿ ತಾನು ಭಕ್ತಿ ಪ್ರೀತಿಯಿಂದ ಒಲಿಸಿ ಪ್ರಸನ್ನೀಕರಿಸಿಕೊಂಡು ಮಗನೆಂದು ಮುದ್ದಿಸಿ. ನೋಡ್ರಿ, ವಸುದೇವ ದೇವಕಿಯರು ಕಾರಾಗೃಹದಲ್ಲಿದ್ದರು. ಅಲ್ಲಿ ಪರಮಾತ್ಮ ಚತುರ್ಭುಜಧಾರಿಯಾಗಿ ಆವಿರ್ಭೂತ ಆಗಿದ್ದಾನೆ. ನಾನೇ ಪರಮಾತ್ಮ ಅಂತ ಹೇಳಿದ್ದಾನೆ. ಹೇಳಿ ನಿಮಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೇನೆ ಅಂಥೇಳಿ ಆಮೇಲೆ ಮಗುವಾಗಿ ಮಲ್ಕೊಂಡಿದ್ದಾನೆ. ಗೊತ್ತಿದೆ ಪ್ರತ್ಯಕ್ಷ ಆಗಿದ್ದಾನೆ ಅಂತಾರೆ. ಪರಮಾತ್ಮನ ಮೋಹ ಆಗಿದೆ. ಮೋಹದಿಂದ ಮಗನೆಂದು ಮುದ್ದಿಸಿ ಅಂತಾರೆ. ಆ ಮಗನನ್ನು, ಆ ಕೃಷ್ಣನನ್ನು ಪ್ರೀತಿಯಿಂದ, ಬಾಲರೂಪಿಯಾಗಿರುವಂತಹ ಕೃಷ್ಣನಿಂದ ಪ್ರೀತಿಯಿಂದ ಅವನ ಮುಖವನ್ನು ಮುದ್ದಿಸುತ್ತಾ ಶ್ರೀಕೃಷ್ಣನ ಬಾಲಲೀಲೆಗಳು ನೋಡಪ್ಪ. ಚಿಕ್ಕ ಮಗುವಿನ ಆಟಪಾಠಗಳನ್ನು ಕಣ್ಣು ತುಂಬ ನೋಡಿ ಸಂತೋಷ ಪಡುವಂಥ ಭಾಗ್ಯವಮ್ಮ ನಿಮಗೆ. ದೇವಕಿ, ನಿನಗೆ ನಮಸ್ಕಾರ ಮಾಡ್ತೇನೆ. ಗೋಕುಲದಲ್ಲಿ ಶ್ರೀಕೃಷ್ಣ ಪ್ರಕಟನಾಗಿ ಆಮೇಲೆ ಯಶೋಧಾದೇವಿ ಹತ್ರ ಬರ್ತಾ ಇದ್ದಾನೆ ನಂದ ಗೋಕುಲಕ್ಕೆ. ಆ ಯಶೋಧಾದೇವಿ ಇವನ ಕಾಟವನ್ನು ತಾಳಲಾರದೆ ಒರಳಿ ಕಟ್ತಾಳೆ. ಕಟ್ಟಿದರೂ ಪರಮಾತ್ಮ ಆ ಒರಳನ್ನೇ ತೆಗೆದುಕೊಂಡು ಹೋಗ್ತಾ ಇದ್ದ. ಅವರು ಎಷ್ಟು ಇದು ಮಾಡಿರಬೇಕು. ಈ ಮಕ್ಕಳನ್ನೇ ನಾವೆಷ್ಟು ಮುದ್ದಿಸ್ತೇವೆ, ಅವನಂತೂ ಸಾಕ್ಷಾತ್ ಪರಮಾತ್ಮ. ಅವನನ್ನು ಎಷ್ಟು ಮುದ್ದು ಮಾಡಿರಬೇಕು ದೇವಕಿ ಮತ್ತು ಯಶೋಧಾದೇವಿ. ಅಂತಹ ದೇವಕಿ ದೇವಿಯರೇ, ಯಶೋಧಾದೇವಿಯರೇ, ನಂದಗೋಪನ ಮಡದಿಯಾಗಿರುವಂತಹ ಯಶೋಧಾದೇವಿಯರೇ, ನಿಮ್ಮಿಬ್ಬರಿಗೂ ನಾನು ನಮಸ್ಕರಿಸ್ತೇನೆ. ಸೃಷ್ಟಿಕರ್ತನಾಗಿರುವಂತಹ, ಜಗತ್ಕರ್ತನಾಗಿರುವಂತಹ ಶ್ರೀಕೃಷ್ಣ ದೇವರಿಗೆ ತಾಯಿ ಎಂದೆನಿಸಿಕೊಂಡು ಸಲಹಿದಂತೆ ನೀವು ಪರಮಕೃಪಾವಲೋಕನದಿಂದ, ಅಂತಃಕರಣ ನೋಟದಿಂದ ಶ್ರೀಕೃಷ್ಣನನ್ನು ನೋಡಿದಂತೆ ನೋಡಿ ಸಲಹುವುದೆಂಬ ಸಂತತಿಯ ಮುಕ್ತಿಯೋಗ್ಯರಾಗಿರುವಂತಹ ಭಗವದ್ಭಕ್ತರ ಪೀಳಿಗೆ ವಂಶವನ್ನು ರಕ್ಷಿಸಿ ಅಭ್ಯುದಯ ಮಾಡಿದ ಕರುಣಾಳುವಾದ ನೀವು ನಮ್ಮನ್ನು ರಕ್ಷಣೆ ಮಾಡಿರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಕೃಷ್ಣನ ಅಷ್ಟಮಹಿಷಿಯರನ್ನು ಬಿಟ್ಟು ಕೃಷ್ಣ ಪ್ರಿಯರಾದ ಗೋಪಿಕೆಯರಿಗಿಂತ ಭಕ್ತಿಯಲ್ಲಿ ದ್ವಿಗುಣಾಧಿಕರಾದವರು ಕೃಷ್ಣನ ಪತ್ನಿಯರು. ಅವರು ಸಾವಿರಾರು ಜನ ಇದ್ದು 16,108 ಜನ ಗೊತ್ತಿದೆ ನಿಮಗೆ. 108 ಜನ, 8 ಜನ ಇಲ್ಲಿ ಬಿಟ್ಬಿಟ್ಟಿರಿ ಅಷ್ಟಮಹಿಷಿಯನ್ನು ಬಿಟ್ಟು 16,000 ಜನ. ಅವರಿಗಿಂತ ನಂದ ಪತ್ನಿಯಾಗಿರುವಂಥ ಯಶೋದೆ ಅಧಿಕಳು. ಯಶೋದೆಗಿಂತ ದೇವಕಿ ದೇವಿ ಅಧಿಕಳಾಗಿದ್ದಾಳೆ. ಅವಳಿಗಿಂತ ವಸುದೇವ ಅಧಿಕನಾಗಿದ್ದಾನೆ. ಈ ಪದ್ಯದಲ್ಲಿ ಪುಷ್ಕರ ಸ್ತೋತ್ರ ಅನಂತರದಲ್ಲಿ ಇರಬೇಕಾದುದು. ಇಲ್ಲದಿದ್ದರೆ ದೇವಕಿ ಉಷಾದೇವಿಗಿಂತ ಕಿರಿಯಳೆಂಬ ಇದಾಗುತ್ತೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಎಲ್ಲರಿಗೂ ನಮಸ್ಕಾರ ಮಾಡಿರಿ. ಎಲ್ಲರೂ ನಮಗಿಂತ ಅನಂತ 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 ಪಾಲು ಉತ್ತಮರಾಗಿದ್ದಾರೆ. ಎಲ್ಲರಿಗೂ ಸರಿಯಾಗಿ ತಿಳಿದು ನಮಸ್ಕಾರ ಮಾಡಿದಾಗ ಅವರಿಗೂ ಸಂತೋಷ ಆಗುತ್ತೆ. ತತ್ವಾಭಿಮಾನಿ ದೇವತೆಗಳಿಗೂ. ಅವರು ವಾಯುದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ವಾಯುದೇವರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ, ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಪಾಮರನ ಪವಿತ್ರ ಗೈಸುವ ಶ್ರೀ ಮುಕುಂದನ ವಿಮಲ ಮಂಗಳ ನಾಮಗಳಿಗಭಿಮಾನಿಯಾದವು ಶಾಕ್ಯದೇವಿಯರು. ಭೂಮಿಯೊಳಗುಳ್ಳ ಕೆಳ ಸಜ್ಜನ ರಾಮಯಾದಿಗಳಳಿದು ಸಲಹಲೆ ಆಮರುತ್ವಾನ್ ಮನೆಯ ವೈದ್ಯರ ರಮಣಿ ಪ್ರತಿದಿನದೇ. ಪಾಮರರನು ಪವಿತ್ರಗೈಸುವ, ಪಾಪಗಳನ್ನು ಕಳೆದು ಪಾಪಿಷ್ಠರನ್ನು ಶುಚಿಯಾಗಿ ಪವಿತ್ರರನ್ನಾಗಿ ಮಾಡೋದು ಯಾವುದು? ಪರಮಾತ್ಮನ ನಾಮ. ಇಂತಹ ಪವಿತ್ರವಾದ ಪರಮಾತ್ಮನ ವಿಮಲ ಮಂಗಳ ನಾಮ ಅಂತ ಹೇಳ್ತಾರೆ. ಸಂಪತ್ಕರವಾಗಿರುವಂತಹ, ಶ್ರೀಕರವಾಗಿರುವಂತಹ, ಸಂಪತ್ಕರವಾಗಿರುವಂತಹ, ಮೋಕ್ಷವನ್ನು ಕೊಡುವಂತಹ, ನಿರ್ದುಷ್ಟವಾದ ಪರಮ ಪಾವನವಾದಂತಹ, ಶುಭವಾದಂತಹ, ಮಂಗಳಕರವಾಗಿರುವಂತಹ ಹರಿಯ ನಾಮಗಳಿಗೆ ಗೋವಿಂದ, ಮುಕುಂದ, ಅಚ್ಯುತ, ಅನಂತ, ಗೋವಿಂದ ಈ ನಾಮಗಳಿಗೆ ಅಲ್ಲಿ ಹೇಳ್ತಾ ಇದ್ದಾರೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತೆ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯಂ. ಅಚ್ಯುತ, ಅನಂತ, ಗೋವಿಂದ
ಈ ನಾಮವನ್ನು ಯಾರು ಭಕ್ತಿಯಿಂದ ಹೇಳ್ತಾರೆ ಅವರ ಎಲ್ಲ ರೋಗಗಳು ಹೋಗುತ್ತೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜ. ಅದೇ ಭೇಷಜ ಅಂದರೆ ಔಷಧ. ಅದು ಔಷಧ ಇದ್ದಂಗಿದೆ, ನಮ್ಮ ಎಲ್ಲ ಆದಿವ್ಯಾಧಿಗಳನ್ನು ನಿವಾರಣೆ ಮಾಡುತ್ತೆ. ಸಕಲ ರೋಗ ಅಂತ ಹೇಳ್ತಾರೆ. ಎಲ್ಲ ರೋಗಗಳು, ದೈಹಿಕ ಮಾನಸಿಕ ಎಲ್ಲ ರೋಗಗಳು ಹೋಗುತ್ತೆ. ಅದರಿಂದ ಮುಕುಂದ ಅಂತ ಹೇಳ್ತಾರೆ. ಗೋವಿಂದ, ಅಚ್ಯುತ, ಅನಂತ, ಗೋವಿಂದ, ರಾಮ, ಕೃಷ್ಣ, ಪರಮಾತ್ಮನ ಅನಂತ ನಾಮಗಳಿವೆ. ಆ ನಾಮಗಳಿಗೆ ಅಭಿಮಾನಿಯಾಗಿರುವಂತಹ ಉಷಾದೇವಿ, ನಾಮಗಳಿಗೆ ಅಭಿಮಾನಿ ಯಾರು? ಉಷಾದೇವಿ ಆಗಿದ್ದಾಳೆ. ಪರಮಾತ್ಮ ನನ್ನವ, ಇದು ಇರಬೇಕು. ಪರಮಾತ್ಮ ನನ್ನವ, ನಾನು ಅವನ ಸೇವಕ. ಅವನ ನಾಮವನ್ನು ಪ್ರೀತಿಯಿಂದ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇರಬೇಕು. ಉಷಾದೇವಿಯರು ಇವರು ಯಾರು ಅಂತಂದರೆ ಅಶ್ವಿನಿ ದೇವತೆಗಳ ನೋಡ್ರಿ, ಮನೆಯ ವೈದ್ಯರ, ದೇವತೆಗಳ ಮನೆಯ ವೈದ್ಯರಾಗಿರುವಂಥ ಅಶ್ವಿನಿ ದೇವತೆಗಳ ಪತ್ನಿಯರಾಗಿದ್ದಾರೆ. ಸ್ವರ್ಗದ ವೈದ್ಯರು ನಾಸತ್ಯ, ದಸ್ರಾ ಅಂಥೇಳಿ ಇಬ್ಬರು ಅಶ್ವಿನಿ ದೇವತೆಗಳು. ಇವರ ಪತ್ನಿಯಾಗಿರುವಂಥ ಉಷಾದೇವಿಯರೇ ಪ್ರತಿದಿನದೇ ಅಂತ ಹೇಳ್ತಾ ಇದ್ರು. ಒಂದು ದಿವಸ ಅಲ್ಲ, ಎಂದೋ ಒಂದು ದಿವಸ ಅಲ್ಲ, ನಿತ್ಯದಲ್ಲಿಯೂ ಭೂಮಿಯೊಳಗುಳ್ಳ ಅಖಿಳ ಸಜ್ಜನರ ಆಮಯಾದಿಗಳನ್ನು ಕಳೆದು ಅಂತ ಹೇಳ್ತಾರೆ, ಅಳಿದು ಸಲಹರಿ. ಈ ಭೂಮಿಯಲ್ಲಿ, ಪೃಥ್ವಿಯಲ್ಲಿ ಎಷ್ಟು ಜನ ಸಜ್ಜನರಿದ್ದಾರೋ ಎಲ್ಲರದು, ನಂದೊಬ್ಬಂದೇ ಅಲ್ಲ. ದಾಸರು ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಎಲ್ಲ ಸಜ್ಜನರ, ಎಲ್ಲ ಭಗವದ್ಭಕ್ತರ ಆಮಯ ಅಂದರೆ ದೇಹಕ್ಕೆ ಬಂದಿರುವಂತಹ ರೋಗ, ಮನೋರೋಗ, ಅವುಗಳನ್ನು ಕಳೆದು, ಹೇಗೆ ಪರಮಾತ್ಮನ ನಾಮವೆಂಬ ಅಮೃತದ ಔಷಧವನ್ನು ಕುಡಿಸಿ ಆ ರೋಗಗಳನ್ನು ಕಳೆದು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಉಷಾದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ನಾನಾ ರೋಗದಿಂದ. ನೋಡಿರಿ, ರೋಗದಲ್ಲಿ ಪೀಡಿತರಾದವರು ಪರಮಾತ್ಮನ ನಾಮ ಹೆಂಗೆ ನೆನೆಸ್ತಾರೆ. ಆ ರೋಗದ ಬಗ್ಗೆ ಇರುತ್ತೆ, ಅಯ್ಯಪ್ಪ ಅಲ್ಲಿ ನೋಯಿಸ್ತಾ ಇದೆ, ಅಯ್ಯಪ್ಪ ಇಲ್ಲಿ ನೋಯಿಸ್ತಾ ಇದೆ ಅಂತ. ಆವಾಗ ದೇವ್ರ ನಾಮ ನೆನೆಸ್ಲಿಕ್ಕೆ ಆಗೋದಿಲ್ಲ, ಹೇಳಿದ್ರೂ ಆಗೋದಿಲ್ಲ. ಒಮ್ಮೆ ಯಾವಾಗಲೂ ನೆನೆಸಿದೆವು. ಆದ್ದರಿಂದ ಹೇಳ್ತಾರೆ, ರೋಗಗಳನ್ನ ಕೊಡಬೇಡ್ರಿ. ಮೊದಲು ದೈಹಿಕ ಮಾನಸಿಕ ರೋಗಗಳನ್ನ ಕೊಡಬೇಡ್ರಿ. ಮತ್ತು ಪರಮಾತ್ಮನ ನಾಮಗಳನ್ನು ಮರೆಯದೇ ನಾವು ಸ್ಮರಣೆ ಮಾಡುವಂತಹ ಅನುಗ್ರಹವನ್ನು ಮಾಡಿರಿ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಸುಂದರವಾಗಿ ಬೀಳ್ತಾ ಇದೆ. ಅಶ್ವಿನಿ ದೇವತೆಗಳ ವೈದ್ಯರಾಗಿರುವಂತಹ ಅಶ್ವಿನಿ ದೇವತೆಗಳ ಪತ್ನಿಯಾಗಿರುವಂತಹ ಉಷಾದೇವಿಯರೇ ನಿಮಗೆ ಪ್ರಾರ್ಥನೆ ಮಾಡ್ಕೋತೇನೆ. ನನ್ನ ಆದಿವ್ಯಾಧಿಗಳನ್ನು ನಿವಾರಣೆ ಮಾಡಿ ಯಾವಾಗಲೂ ಪವಿತ್ರವಾಗಿರುವಂತಹ, ಶುಭವಾಗಿರುವಂತಹ, ಅತ್ಯಂತ ಮಂಗಳಕರವಾಗಿರುವಂತಹ, ಸಂಪತ್ಕರವಾಗಿರುವಂತಹ, ಮೋಕ್ಷವನ್ನು ಕೊಡುವಂತಹ, ಪರಮ ಪಾವನವಾಗಿರುವಂತಹ ಆ ನಾಮವನ್ನು, ಪರಮಾತ್ಮನ ವಿಮಲ ನಾಮಗಳನ್ನು ಯಾವಾಗಲೂ ನಾನು ಸ್ಮರಣೆ ಮಾಡುವಂತೆ ನನಗೆ ಅನುಗ್ರಹವನ್ನು ಮಾಡಿರಿ ಅಂತ ಬೀಳ್ತಾರೆ. ನಾನು ಎಂದು ಯಾವತ್ತೂ ಮರೆಯಬಾರ್ದು, ಹಾಗೆ ಅನುಗ್ರಹ ಮಾಡಿರಿ ನೀವು. ಪುರಟಲೋಚನ ನಿನ್ನ ಕದ್ದೊಯ್ದಿರಲು ಪ್ರಾರ್ಥಿಸೆ ದೇವತೆಗಳು ಉತ್ತರವಲಾಲಿಸಿ ತಂದವರ ರೂಪ ತಾನಾಗೆ. ಧರಣಿ ಜನನಿ ನಿನ್ನ ಪಾದಕ್ಕೆ ಎರಗಿ ಭಿನ್ನಯಿಸುವೆನು, ಪಾದ ಸ್ಪರ್ಶ ಮೊದಲಾದ ಕೆಳದೋಷಗಳೆಣಿಸದಿರು ಎಂದು. ಪುರಟಲೋಚನ ನಿನ್ನ ಕದ್ದೊಯ್ದಿರಲು. ಪುರಟಲೋಚನ ಹಿರಣ್ಯಾಕ್ಷ, ಆದಿ ಹಿರಣ್ಯಾಕ್ಷ ಅನ್ನುವಂತಹ ದೈತ್ಯ. ಹಿರಣ್ಯಕಶಿಪು ಹಿರಣ್ಯಾಕ್ಷ ಇಬ್ಬರು ದೈತ್ಯರು. ಹಿರಣ್ಯಾಕ್ಷ ಅನ್ನುವಂತಹ ದೈತ್ಯ ನಿನ್ನ, ಹೇ ಪೃಥ್ವಿಗೆ ಅಭಿಮಾನಿಯಾಗಿರುವಂತಹ ಧರಣಿ ದೇವಿಯೇ, ನಿನ್ನನ್ನು ಕದ್ದೊಯ್ದಿರಲು ಕಳುವು ಮಾಡಿಕೊಂಡು ಸಮುದ್ರದೊಳಗೆ ಅಡಗಿ ಕೂತಿರುವಾಗ ದೇವತೆಗಳು ಉತ್ತರವನ್ನು ಲಾಲಿಸಿ, ಆವಾಗ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಭೂಮಿಯನ್ನು ತೆಗೆದುಕೊಂಡು ಹೋಗ್ಬಿಟ್ಟಿದ್ದ ನಾವು ದೈತ್ಯ ಅಂತ ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆಯನ್ನು ಕೇಳಿ ಪರಮಾತ್ಮ ವರಾಹಾರೂಪದಿಂದ, ಪರಮಾತ್ಮ ವರಾಹಾರೂಪದಿಂದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಆ ಸಮುದ್ರದಿಂದ ನಿನ್ನನ್ನು ಮೇಲಕ್ಕೆ ತಂದು ಪುನಃ ನಿನ್ನಯ ಪೃಥ್ವಿ ಅಭಿಮಾನತ್ವ ಉಳಿಸಿ ಕಾಯ್ದನಮ್ಮ. ಅಮ್ಮ ಧರಣಿದೇವಿ, ಅಮ್ಮ ಭೂಮಾತೆ, ನಿನ್ನ ಪಾದಕ್ಕೆರೆಗೆ ಬೀಳ್ತೇನೆ, ನಿನ್ನ ಕಾಲುಗಳಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಬೀಳ್ತೇನೆ. ನೀನು ತಾಯಿಯಾದ್ದರಿಂದ ಬಾಲಕರಾಗಿರುವಂತಹ ನಾವೇನು ಮಾಡ್ತೇವೆ, ಸಣ್ಣ ಹುಡುಗರು ಓಡಾಡ್ತಾ ಇರ್ತಾರೆ ನೋಡಿ, ಹಾಗೆ ನಿನ್ನ ಮೇಲೆ ಓಡಾಡ್ತಾ ಇರ್ತೇವೆ.
ತಿರುಗಾಡ್ತಾ ಇರ್ತೇವೆ, ಎಲ್ಲೆಲ್ಲ ದೋಷಗಳನ್ನ ಮಾಡ್ತಾ ಇರ್ತೇವೆ. ಅದನ್ನೆಲ್ಲ ಕ್ಷಮಿಸಿ ನಮ್ಮನ್ನು ಅನುಗ್ರಹ ಮಾಡುವಂಥೇಳಿ ಎಷ್ಟು ಸುಂದರವಾಗಿ ಬರ್ತಾ ಇರ್ತೇವೆ. ಆಕೆಯ ಮೇಲೆ ಓಡಾಡ್ತೇವೆ, ಇದು ಮಾಡ್ತೇವೆ, ಉಗುಳ್ತೇವೆ, ಇದು ಮಾಡ್ತೇವೆ, ಮಾಡಬಾರ್ದು ಹೊಲಸೆಲ್ಲ ಮಾಡ್ತೇವೆ. ಅದನ್ನು ರಕ್ಷಣೆ ಇದು ಮಾಡಿ ಕ್ಷಮಿಸಿ ಕಾಯಮ್ಮ ಅಂಥೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ. ಪುರುಟಲೋಚನ ಅಂದರೆ ಹಿರಣ್ಯಾಕ್ಷ ಅನ್ನುವಂತಹ ದೈತ್ಯ ಪೃಥ್ವಿಗೆ ಅಭಿಮಾನಿಯಾಗಿರುವಂಥ ಹೇ ಧರಣಿ ದೇವಿಯ ನಿನ್ನನ್ನು ಕದ್ದೊಯ್ದು ಸಮುದ್ರದ ಅಡಗಿಕೊಂಡು ಕೂತಿದ್ದಾಗ ಪರಮಾತ್ಮ ವರಾಹ ರೂಪದಿಂದ ಬಂದು ಆ ಧರಣಿ ದೇವಿಯನ್ನು ಉದ್ಧಾರ ಮಾಡಿದಂತಹ ಎತ್ತಿ ತಂದಂತಹ ಅಂತಹ ಧರಣಿ ಜನನಿಯೇ ತಾಯಿಯೇ ನಿನ್ನ ಪಾದಗಳಿಗೆ ನಮಸ್ಕಾರ ಮಾಡಿ ಬೇಡ್ಕೋತೇನೆ. ಪಾದಸ್ಪರ್ಶ ಇತ್ಯಾದಿಗಳನ್ನು ಕ್ಷಮಿಸಮ್ಮ, ಕ್ಷಮಿಸಿ ನಮ್ಮ ಮೇಲೆ ಅನುಗ್ರಹ ಮಾಡು ಅಂಥೇಳಿ ಬೇಡ್ತಾ ಇದ್ದಾರೆ. ವನಧಿ ವಸನೆ ವರಾದ್ರಿ ನಿಚಯಸ್ತನ ವಿರಾಜಿತೆ ಚೇತನಾ ಚೇತನ ವಿದಾರಕೆ ಗಂಧರ ಸ್ವರೂಪಾದಿಗುಣವಪುಷೆ ಮುನಿಕುಲೋತ್ತಮ ಕಶ್ಯಪನ ನಿಜ ತನು ಜನಿನಗಾನ ಪಿಪೆಯನ್ನವ ಗುಣಗಳನಿಸದೆ ಪಾಲಿಪುದು ಪರಮಾತ್ಮನರ್ಥಾಂಗಿ. ಈ ಪದದಿಂದ ಧರಣಿ ದೇವಿಯನ್ನು ಮತ್ತೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಿತೆ ಅಂತನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವನಧಿ ವಸನೆ, ಸಮುದ್ರವೇ ಪರ್ವತದ ನೋಡಿರಿ, ಪೃಥ್ವಿಯ ಸುತ್ತಲೇ ಸಮುದ್ರ ಇದೆ. ಆದ್ದರಿಂದ ಅದೇ ವಸನ, ಅದೇ ಶ್ವೇತ ವಸ್ತ್ರಾಂಬರ ಅಂತ ಹೇಳ್ತಾ ಇದ್ದಾರೆ. ನೀಲಾಂಬರ ಅಂತ ಪೀತಾಂಬರವನ್ನುಟ್ಟಂತೆ ಶೋಭಿಸುವಂತಹ ವರಾದ್ರಿ ನಿಚಯ ಸ್ತನವೇ, ಪೃಥ್ವಿ ಮೇಲಿರ್ತಕ್ಕ ಶ್ರೇಷ್ಠವಾದ ಪರ್ವತ ಸಮೂಹಗಳೇ ನಿನ್ನ ಸ್ತನಗಳು. ಚೇತನ ವಿದಾರಕ್ಕೆ, ಪೃಥ್ವಿಯಲ್ಲಿರುವಂತಹ ಅನೇಕ ಥರದ ಜೀವರುಗಳಿದ್ದಾರೆ. ಸಾತ್ವಿಕ, ರಾಜಸ, ತಾಮಸ ಎಲ್ಲ ಥರದ ಜೀವರಿದ್ದಾರೆ. ಅವರೆಲ್ಲರಿಗೂ ಆಶ್ರಯ ಕೊಟ್ಟಿರುವಂತಹ ಚೇತನ ಅಚೇತನ ಅನೇಕವಾದ ಅಚೇತನ ಅಂದರೆ ಬರೀ ಚೇತನರಿಗಷ್ಟೇ ಅಲ್ಲ ಆಶ್ರಯ ಕೊಟ್ಟಿದ್ಯಾ, ಅಚೇತನಗಳಿಗೂ, ಬೆಟ್ಟಗಳಿಗೂ, ನಾನಾ ಥರದ ಜಡ ವಸ್ತುಗಳಿಗೂ ಆಶ್ರಯವನ್ನು ಕೊಟ್ಟಿದ್ದೆ. ಅವನ್ನೆಲ್ಲ ಭಾರಗಳನ್ನು ಹೊತ್ತು ಚೇತನರನ್ನು, ಜಡ ವಸ್ತುಗಳನ್ನು ಧರಿಸಿರುವಂತಹ ಹೇ ಧರಣೀ ದೇವಿಯೇ ಗಂಧರ ಸ್ವರೂಪಾದಿ ಗುಣವಪುಷೆ ಅಂತ ಹೇಳ್ತಾ ಇದ್ದಾರೆ. ಸಂಸೃಷ್ಟವಾಗಿರುವಂಥ ತತ್ವಗಳಿಂದ ಕೂಡಿದ ಬ್ರಹ್ಮಾಂಡದಲ್ಲಿ ಪಂಚವೃತ್ತಿ ಹೇಳ್ತಾ ಇದ್ದಾರೆ, ತ್ರಿವರ್ತಿಕರಣ ಹೇಳ್ತಾ ಇದ್ದಾರೆ. ಪಂಚಭೂತಗಳಿಂದ ಕೂಡಿರುವಂತಹ ಈ ಭೂಮಿ, ಆ ಪೃಥ್ವಿಯಲ್ಲಿ ನೋಡಿರಿ, ಪೃಥ್ವಿಯಲ್ಲಿದ್ದರೂ ರಸ, ನೀರಿನ ಗುಣವೆಂದ ಇದೆ. ರಸಯುಕ್ತವಾಗಿರುವಂತಹ ಫಲ, ಔಷಧಿ ಇವುಗಳೆಲ್ಲ ಶೋಭಿಸ್ತಾ ಇವೆ. ಪರ್ವತ, ಇದರಲ್ಲಿ ಅಗ್ನಿ, ಜ್ವಾಲಾಮುಖಿ ಇವುಗಳು ಇವೆ. ಮೂರು ಕಣ್ಣಿಗೆ ಕಾಣುವಂತಹ ಮೂರ್ತಭೂತಗಳಿಂದಲೂ ಇದೆ. ಈ ರೀತಿಯಾಗಿ ಆದಿಪದದಿಂದಲೇ ಅಮೂರ್ತ ದ್ರವ್ಯಗಳು, ವಾಯು, ಆಕಾಶ ಗುಣಗಳಿಂದ ಶೋಭಿತವಾಗಿರುವಂತಹ ಶರೀರ ಉಳ್ಳಾಕೆಯೇ ಮುನಿಕುಲೋತ್ತಮ ಕಶ್ಯಪನ ನಿಜ ತನುಜೆ ಅಂತ ಹೇಳ್ತಾರೆ. ಮುನಿಶ್ರೇಷ್ಠರವಾಗಿರುವಂತಹ ಕಶ್ಯಪ ಮಹಾಋಷಿಗಳ ಮಗಳೇ. ಕಶ್ಯಪರ ಮಗಳಾದ್ದರಿಂದ ಭೂದೇವಿಗೆ ಕಾಶ್ಯಪಿ ಅಂತಲೂ ಹೆಸರು. ಇಂತಹ ಧರಾದೇವಿಯೇ ನಿನಗೆ ನಾನು ನಮಸ್ಕಾರ ಮಾಡ್ತೇನಮ್ಮ. ಎನ್ನ ಅವಗುಣಗಳೆಣಿಸದಲೆ, ನನ್ನ ಕೆಟ್ಟ ಗುಣಗಳು ಎಣಿಸದೆ, ಅಂದರೆ ಭೂಮಿಯಲ್ಲಿ ಉಗುಳುತ್ತೇವೆ, ಹೊಲಸನ್ನು ಮಾಡ್ತೇವೆ, ಅನ್ಯಾಯ ಪಾಪ ಕೃತ್ಯಗಳನ್ನು ಮಾಡುತ್ತಾ ಭೂಮಿಯಲ್ಲಿ ಇರ್ತೇವೆ. ಇಂತಹ ಕೆಟ್ಟ ಗುಣನ ಗಣನೆಗೆ ತಾರದೆ, ಅದನ್ನು ಎಣಿಸದೆ ಪಾಲಿಸುವುದು ಪರಮಾತ್ಮನ ಅರ್ಧಾಂಗಿ. ನೀನು ವರಹಾರೂಪಿಯಾಗಿರುವಂತಹ ಪರಮಾತ್ಮನ ಪತ್ನಿಯಾಗಿದ್ಯಮ್ಮ. ನಿನ್ನಲ್ಲಿ ಮೂಲಭೂರೂಪಳಾಗಿರುವಂತಹ ಲಕ್ಷ್ಮೀದೇವಿಯರ ಆವೇಶ ಉಂಟಾದ ಕಾರಣ ನೀನು ತಾಯಿಯಂತೆ ಕರುಣಿಸು ಅಂತ ಹೇಳ್ತಾರೆ. ನೀನು ತಾಯಿಯಾಗಿದ್ದೆ, ಅಂತಃಕರಣದಿಂದ ಎನ್ನನ್ನು ರಕ್ಷಿಸು, ಕಾಪಾಡು. ತಾಯಿ ಹಾಗೆ ಇರ್ತಾಳೆ, ಮಕ್ಕಳು ಏನು ಮಾಡಿದ್ರು ಕ್ಷಮಿಸ್ತಾಳೆ. ಅದರಿಂದ ಆರ್ತತೆಯಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷ ಅಂದರೆ ಶ್ರೀಭೂ ದುರ್ಗಾ ಲಕ್ಷ್ಮೀದೇವಿಯ ರೂಪಗಳು. ಮಹಾಲಕ್ಷ್ಮೀ ದೇವಿ ಯಾವಾಗಲೂ ಪರಮಾತ್ಮನ ಜೊತೆಗೆ ಇರ್ತಾಳೆ, ನಿತ್ಯಾವಿಯೋಗಿನಿಯವಳು. ಭೂರೂಪವಾಗಿರುವಂತಹ ಲಕ್ಷ್ಮೀದೇವಿಯೇ ಧರಾದೇವಿ. ಇಲ್ಲಿ ಧರಾ 18ನೇ ಕಕ್ಷೆ, ಶೇಷಶತರ್ಷ ಕಕ್ಷೆಯಲ್ಲಿದ್ದಾಳೆ. ಈಕೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ಭೂರೂಪ ವಿಶೇಷ ಆವೇಶ ಇದೆ. ಆದ್ದರಿಂದ ಅವಳಿಗೆ ಹೇಳ್ತಾರೆ, ಮಹಾಲಕ್ಷ್ಮೀ ದೇವಿಯ ಭೂರೂಪ ವಿಶೇಷ ಆವೇಶ ಇರುವುದರಿಂದ
ವರಾರೂಪಿಯಾಗಿರುವಂತಹ ಪರಮಾತ್ಮ ನಿನ್ನನ್ನು ಉದ್ಧಾರ ಮಾಡಿದ್ದಾನೆ. ಆದ್ದರಿಂದ ನೀನು ನಿನ್ನ ಮೇಲೆ ಮಾಡುವಂತಹ ಆ ಏನು ಕೆಟ್ಟ ಕರ್ಮಗಳಿಗೆ ಉಗುಳೋದು, ಇದು ಮಾಡೋದು, ನಡೆಯೋದು, ಇದು ಮಾಡೋದು, ಅದನ್ನೆಲ್ಲ ಕ್ಷಮಿಸಿ ನಮಗೆ ಜಗತ್ತಿಗೆ ತಾಯಿ ಇದ್ದಿ ನೀನು ಧರಣಿ ದೇವಿ, ಅಂತಹ ನೀನು ನಮ್ಮನ್ನು ರಕ್ಷಣೆ ಮಾಡಮ್ಮ ಅಂಥೇಳಿ ಧರಣಿ ದೇವಿಗೆ ಪರಮಾತ್ಮನ ಅರ್ಧಾಂಗಿಯಾಗಿರುವಂತಹ ನೀನು ನನ್ನ ಅವಗುಣಗಳು ಎಣಿಸದೆ ನಮ್ಮನ್ನು ರಕ್ಷಿಸು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.